ಬೆಂಗಳೂರಿನ ಆನೇಕಲ್ನಲ್ಲಿದ್ದಾರಾ ದೇಶ ವಿರೋಧಿಗಳು? ವೈಫೈ ಯೂಸರ್ ನೇಮ್ನಲ್ಲಿ ದೇಶ ವಿರೋಧಿ ಕೃತ್ಯವನ್ನ ಮಾಡ್ತಾ ಇರುವಂತರು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ವೈಫೈ ಯೂಸರ್ ನೇಮ್ ಅನ್ನ ಇಟ್ಕೊಂಡವರು. ವೈಫೈ ಯೂಸರ್ ನೇಮ್ನಲ್ಲಿ ದೇಶ ವಿರೋಧಿ ಕೃತ್ಯ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ವೈಫೈ ಯೂಸರ್ ನೇಮ್ ಬಳಸ್ತಾ ಇದ್ದಾರೆ. ಮೊಬೈಲ್ ವೈಫೈ ಆನ್ ಮಾಡಿದ್ರೆ ಪಾಕ್ ಜಿಂದಾಬಾದ್ ಹೆಸರು ಬರುತ್ತೆ. ವೈಫೈನಲ್ಲಿ ದೇಶ ವಿರೋಧಿ ಕೃತ್ಯ ನೋಡಿ ಸ್ಥಳೀಯರಿಗೆ ಶಾಕ್ ಆಗಿದೆ, ಆತಂಕಗೊಂಡಿದ್ದಾರೆ. ಜಿಗಣಿ ಠಾಣಾ ವ್ಯಾಪ್ತಿಯ ಕಲ್ಲುಬಾಳು ಗ್ರಾಮದಲ್ಲಿ ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯ ಅಂತ ಇದು. ಗ್ರಾಮದಲ್ಲಿ ದೇಶ ವಿರೋಧಿ ಶಕ್ತಿಗಳಿವೆ, ಇದರಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ನೋಡ್ತಾ ಇದ್ದೀರಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯೂಸರ್ ನೇಮ್. ಜಿಗಣಿ ಪೊಲೀಸರಿಗೆ ಬಜರಂಗ ದಳ ಕಾರ್ಯಕರ್ತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎನ್ಸಿಆರ್ ದಾಖಲಿಸಿ ತನಿಖೆಗೆ ಜಿಗಣಿ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನಷ್ಟೇ ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷಿಸಲಾಗಿದೆ. ಬೆಂಗಳೂರಿನ ಆನೇಕಲ್ನಲ್ಲಿದ್ದಾರಾ ಹಾಗಾದ್ರೆ ದೇಶ ವಿರೋಧಿಗಳು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲೊಂದು ಐಡಿ ಇರತಕ್ಕಂಥದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಒಂದು ವೈಫೈ ಐಡಿಯನ್ನು ಈ ಒಂದು 100 ಅಡಿ ಅಂತರದ ರೇಡಿಯಸ್ ಒಳಗಡೆ ಯಾರೋ ಒಬ್ಬರು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಅಂಥೇಳಿದ್ರೆ ಭಾಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ, ಇಲ್ಲಿ ಯಾರೋ ಒಬ್ಬ ಭಯೋತ್ಪಾದಕ ವಾಸ ಆಗಿದ್ದಾನೆ. ಕೇವಲ ವಾಸ ಆಗಿರ್ತಕ್ಕಂಥದ್ದಲ್ಲ, ಅವನಿಲ್ಲಿ ಯಾವ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಬಂದು ಸೇರಿಕೊಂಡಿದ್ದಾನೆ ಅಂಥೇಳಿ ನಮಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಘಟನೆ ನಡೆದಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸ್ಥಳೀಯರು ಇವತ್ತು ನಮ್ಮ ಬಜರಂಗ ದಳದ ಕಾರ್ಯಕರ್ತರನ್ನು ಸಂಪರ್ಕಿಸಿ ನಮ್ಮ ಗ್ರಾಮದಲ್ಲಿ ಈ ರೀತಿಯಾದಂಥ ಒಂದು ಐಡಿ ಬೆಳಗ್ಗೆಯಿಂದ ಚಾಲ್ತಿಯಲ್ಲಿದೆ ಅಂಥೇಳಿ ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಈಗ ಸುಮಾರು 4 ಗಂಟೆ ಸಂದರ್ಭದಲ್ಲಿ ಇದನ್ನು ಸರ್ಚ್ ಮಾಡಿದ್ರೂ ಸಹ ಇದು ಇನ್ನೂ ಆ್ಯಕ್ಟಿವ್ ಆಗೇ ಇರತಕ್ಕಂಥದ್ದು. ಅಂತೇಳಿದ್ರೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿಜಕ್ಕೂ ಕೂಡ ಆತಂಕವನ್ನ ಹುಟ್ಟುಹಾಕುವಂತಹ ಘಟನೆ ಇದು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯೂಸರ್ ನೇಮ್ ಇಟ್ಕೊಳ್ತಾರೆ ಅಂತಂದ್ರೆ ಎಷ್ಟು ದಿನದಿಂದ ಇದು ಬಳಕೆ ಆಗ್ತಾ ಇದೆ? ಪೊಲೀಸರು ಏನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಈಗ? ಖಂಡಿತವಾಗ್ಲು ಈ ಬೆಂಗಳೂರು ಸುತ್ತಮುತ್ತಲು ದೇಶ ವಿರೋಧಿಯ ಚಟುವಟಿಕೆಗಳ ಆರಂಭ ಆಗೋಗಿದೆಯಾ, ಅಥವಾ ಸ್ಲೀಪರ್ ಸೆಲ್ಗಳ ಮುಖಾಂತರ ಇದರ ಎರಡೆರಡು ಮುಖ ಹೊತ್ಕೊಂಡು ಗೋಮುಖ ವ್ಯಾಘ್ರಗಳ ರೀತಿ ಇದರ ಒಂದ್ ಕಡೆ ಬಾಂಗ್ಲಾದ ಆತಂಕ, ಮತ್ತೊಂದ್ ಕಡೆ ಪಾಕಿಸ್ತಾನದ ಪ್ರೇಮಿಗಳ ಆತಂಕ ನಮಗೆ ಕಾಡ್ತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಇದು ಒಂದು ಹಲವು ದಿನಗಳಿಂದ ಇದೇ ಇಲ್ಲಿ ಸುತ್ತಮುತ್ತಲಿನ ಜನ ಹೇಳ್ತಾ ಇರುವಂತದ್ದು. ನಿನ್ನೆ ಬಜರಂಗ ದಳ ಮತ್ತು ವಿಎಚ್ಪಿ ಮುಖಂಡರಲ್ಲಿ ಬಂದಾಗ ಆಗ್ಲೂ ಕೂಡ ಆ ಒಂದು ವೈಫೈ ಐಡಿಯಲ್ಲಿ ಆ ಒಂದು ಘೋಷಣೆ ಇತ್ತು. ಅದನ್ನ ಅಲ್ಲಿ ಅಂದ್ರೆ ಇವರಿಗೆ ಇರ್ತಕ್ಕಂತಹ ಮೂಲಗಳ ಪ್ರಕಾರ ಅಂದ್ರೆ ಅಲ್ಲಿ ಅದನ್ನ ನಿನ್ನೆ ಐಡೆಂಟಿಫೈ ಮಾಡಕ್ ಆಗಿಲ್ಲ ಯಾರು ಅದನ್ನ ಬಳಸ್ತಿದ್ದಾರೆ ಅಂತ ಹೇಳಿದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನನಗೆ NC ಆಗಿದೆ. ಇವತ್ತು ಟೆಕ್ನಿಕಲ್ ಟೀಮ್ ಬರುತ್ತೆ, ಇದನ್ನ ಯಾರು ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತೇಳಿ. ಒಂದು 50 ಮೀಟರ್ ರೇಡಿಯಸ್ ನಲ್ಲಿ ಅಲ್ಲಿ ಯಾರೋ ಇದ್ದಾರೆ, ಆ ಒಂದು ದೇಶದ ಅಭಿಮಾನವನ್ನು ಹೊಂದಿರ್ತಕ್ಕಂಥವ್ರು ಇವರು, ಈ ದೇಶದ ಋಣ, ಈ ದೇಶದ ಅನ್ನ, ಈ ದೇಶದ ಗಾಳಿಯನ್ನು ಕುಡಿಯುವಂತವ್ರು. ಆ ಒಂದು ನಮ್ಮ ಸಾಂಸ್ಕೃತಿಕ ವಿರೋಧಿ ಆಗಿರ್ತಕ್ಕಂಥ ದೇಶದ ಬಗ್ಗೆ ಇಷ್ಟೊಂದು ಒಲವು ಯಾಕಿದೆ, ಅವನು ಯಾರು ಅನ್ನೋದನ್ನ ಇನ್ನು ಪತ್ತೆ ಹಚ್ಚಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಪೊಲೀಸ್ನವರು ಕಾರ್ಯೋನ್ಮುಖರಾಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವನನ್ನ ಪತ್ತೆ ಹಚ್ಚಬಹುದು ಅಂತದ ವೀಣಾ. ಓಕೆ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.